ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಈ ಥರ ವೆದರಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತಿನ ದಿನನ. ಡೇ 3 ಆಫ್ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ನಮ್ಮ ಪುಟಾಣಿನ ನೋಡಿ ಆಲ್ರೆಡಿ ಎದ್ದು ಆಟ ಆಡ್ತಾ ಇದ್ದಾರೆ. ಕೆಳಗಡೆ ಬರೋಷ್ಟರಲ್ಲಿ ಆಲ್ರೆಡಿ ಇವತ್ತು ಅಡುಗೆ ರೆಡಿ ಆಗಿತ್ತು. ಅನ್ನ ಮತ್ತು ಕಾಳು ಸಾಂಬಾರು, ಹಂಗೆ ಮಜ್ಜಿಗೆ, ರೈಸ್ ಎಲ್ಲನೂ ರೆಡಿ ಆಗಿಬಿಟ್ಟಿತ್ತು. ಇವತ್ತು ಹಬ್ಬಕ್ಕೆ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಪ್ಪ ಎಗ್ಸ್ನ ತಂದಿದ್ರು, ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಡಬೇಕಾಗಿತ್ತು. ಆ್ಯಂಡ್ ಫಸ್ಟು ಅಡುಗೆ ಮನೆಯಿಂದನೇ ಶುರು ಮಾಡಬೇಕಲ್ಲ, ಹಾಗಾಗಿ ಫ್ರಿಜ್ನ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಕ್ಲೀನ್ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಓಕೆನಾ. ಟೈಮ್ ಬಂದು 7 o'clock ಆಗಿದೆ. ಇಷ್ಟೊತ್ತಿಗೆ ನಮ್ಮ ಮನೇಲಿ ಎಲ್ಲ ರೆಡಿ ಆಗಿಬಿಟ್ಟಿದೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಲೇಟ್ ಆಗಿದೆ, ಹಾಗಾಗಿ ಬ್ಯಾಂಡೇಜ್ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಒಂದಷ್ಟು ಫ್ರೂಟ್ಸ್ಗಳಿತ್ತು, ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಡ್ತಿದ್ದೆ. ಆ್ಯಂಡ್ ಫ್ರಿಜ್ ಫೈನಲಿ ಡೀಪ್ ಕ್ಲೀನ್ ಆಗಿದೆ. ಇವಾಗ ಈ ಥರ ಕಾಣಿಸ್ತಿದೆ ಫ್ರಿಜ್ಜು ಕಂಪ್ಲೀಟ್ ಕ್ಲೀನ್ ಆದಮೇಲೆ. ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಊಟ ಮಾಡಿಕೊಂಡೆ. ಆ್ಯಂಡ್ ಮನೆಗೆ ಸ್ವಲ್ಪ ಮಡಕೆಗಳನ್ನ ತೊಗೊಂಬಂದಿದ್ವಿ. ನಾವು ನಾನ್ ವೆಜ್ ತುಂಬ ತಿನ್ನೋದ್ರಿಂದ ದಟ್ ಈ ಮಡಕೆಗಳು ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ತೊಗೊಂಬಂದಿದ್ವಿ. ಆ್ಯಂಡ್ ಅಜ್ಜಿ ತಾತ ಕೂಡ ಇದ್ದರು ಮನೆಯಲ್ಲಿ. ಈವ್ನಿಂಗ್ ಹಾಗೆ ನಾನು ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದೊಂಥರ ಪರ್ಸ್ನಲ್ ಟೈಮ್ ಸಿಕ್ದಂಗೆ ಆಯಿತು ನನಗೂ ನನ್ನ ಹಸ್ಬೆಂಡ್ಗೂ. ಬೇಡ ಹೊರಗಡೆ ಹೋಗಿ ಬಂದಮೇಲೆ ನೋಡ್ತಾ ಇದ್ದೀರಲ್ಲ, ನಮ್ಮ ಪುಟಾಣಿ ಜೊತೆ ಆಟ ಆಡ್ಕೊಂತ ಕೂತ್ಕೊಂಡಿದ್ದೀವಿ. ಇದೆಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಕೂಡ ಊರ ಕಡೆಗೆ ಹೊರಟರು. ಅವ್ರದ್ದು ಕೆಲಸ ಏನೋ ಇದೆ ಅಂತ ಹೇಳಿಬಿಟ್ಟು ನನಗೆ ಪುಟಾಣಿಗೆ ಬಾಯ್ ಹೇಳಿ ಅವರು ಕೂಡ ಊರಿಗೆ ಹೋದರು. ಆ್ಯಂಡ್ ನಾನು ಕೂಡ ಈ ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗುವ. ಬಾಯ್.